ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ಚ್ 15 ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಇವತ್ತು ಊರಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಯಾಕಂದರೆ ಮಕ್ಕಳಿಗೆ ಮುಡಿ ಕೊಡಬೇಕಾಗಿತ್ತು, ಅದಕ್ಕೆ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಈಗ ಟೈಮ್ ಬಂದು 6:30 ಆಗಿದೆ. ನೀವು ನೋಡ್ತಿರ್ಬೋದು ಹಿಮ ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂತ. ಬೆಂಗಳೂರಲ್ಲಿ ಈ ಥರ ವೆದರ್ ಎಲ್ಲ ನೋಡೋದಕ್ಕೆ ಆಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ ನೇಚರ್ನ ಎಂಜಾಯ್ ಮಾಡೋದೇ ಒಂಥರ ಖುಷಿ ಸಿಗುತ್ತೆ. ಆ್ಯಂಡ್ ನನ್ನ ಮಗಳು ಗೊಂಬೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬಿಕಾಸ್ ಅವಳು ಮುಂದೆಗಡೆ ಕೂತ್ಕೋಬೇಕು ಅಂತ ತುಂಬ ಹಠ ಮಾಡ್ತಿದ್ಲು. ಬಟ್ ಮುಂದೆಗಡೆ ಕೂತ್ಕೊಂಡ್ರೆ ಈ ಜಾಗ ಸಾಲಲ್ಲ ಅಂತ ನಾನು ಹಿಂದೆ ಕಳಿಸ್ದೆ. ಆ್ಯಂಡ್ ಧರ್ಮಸ್ಥಳಕ್ಕೆ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು, ಹಾಗೆ ನನ್ನ ನಾದಿನಿ ಮತ್ತು ನನ್ನ ನಾದಿನಿ ಮಗ ಹೊರಟಿರೋದು. ನೀವು ನೋಡ್ತಿರ್ಬೋದು ನನ್ನ ಚಿಕ್ಕ ಮಗಳಿಗೆ ಎಷ್ಟು ಕೂದಲು ಬೆಳೆದು ಬಿಟ್ಟಿದೆ ಅಂತ. ನನ್ನ ಹಸ್ಬೆಂಡು ತುಂಬ ರೇಗಿಸ್ತಾ ಇದ್ದಾರೆ. ಅಂದರೆ ನನಗೆ ರೂಟು ಅಷ್ಟು ನೆನಪಿರೋದಿಲ್ಲ ಅಂದ್ಬಿಟ್ಟು ರೇಗಿಸ್ತಾ ಇದ್ದಾರೆ. ಈಗ ಟೈಮ್ ಬಂದು 11 o'clock ಆಗಿದೆ. ಮುಡಿ ಎಲ್ಲ ಕೊಟ್ಟು ಮುಗೀತು. ಅಲ್ಲೇ ಬಿಸಿನೀರು ಕೂಡ ಮಕ್ಕಳಿಗೆ ಕೊಡ್ತಾರೆ. ಅಂದರೆ ಅಮೌಂಟ್ 20 rupees ಪೇ ಮಾಡಿದ್ರೆ ಬಿಸಿನೀರು ಕೊಡ್ತಾರೆ ಸ್ನಾನಕ್ಕೆ. ಮನೆಯಿಂದ ಹೊರಡುವಾಗ ಎಷ್ಟು ಕೂಲಾಗಿತ್ತು ವೆದರು, ಈಗ ಅದೇ ಆಪೋಸಿಟ್ ಆಗಿಬಿಟ್ಟಿದೆ. ಇಲ್ಲಿ ಧರ್ಮಸ್ಥಳಕ್ಕೆ ಬಂದಮೇಲೆ ಕಾಲೆಲ್ಲ ಸಿಕ್ಕಾಪಟ್ಟೆ ಸುಡ್ತಾ ಇದೆ. ನಾವು ಹೋಗಿದ್ದ ಬೇಗನೆ ಹೋದ್ವಿ, ಬಟ್ 11 o'clockಗೆಲ್ಲ ಸಿಕ್ಕಾಪಟ್ಟೆ ಕಾಲು ಸುಡ್ತಿತ್ತು. ದರ್ಶನ ಎಲ್ಲ ಬೇಗನೆ ಮುಗಿಸ್ಕೊಂಡ್ವಿ. 11:30ಗೆಲ್ಲ ಮುಗೀತು. ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ಕೊಂಡು ನಾವು ಧರ್ಮಸ್ಥಳದಿಂದ ಹೊರಟ್ವಿ. ಈಗ ನಾವು ಧರ್ಮಸ್ಥಳದ ಹತ್ರ ಇರೋ ಸೂರ್ಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ನಾವು ಸೂರ್ಯನ ದೇವಸ್ಥಾನಕ್ಕೆ ಬಂದ್ವಿ. ಧರ್ಮಸ್ಥಳದಿಂದ ತುಂಬಾ ಹತ್ತಿರ ಇದೆ ಸೂರ್ಯನ ದೇವಸ್ಥಾನ. ಸೀರಿಯಸ್ಲಿ ಸಿಕ್ಕಾಬಡೆ ಬಿಸಿಲು ಇತ್ತು. ನಮಗೆ ಬರೀ ಕಾಲಲ್ಲಿ ನಡೆಯೋಕ್ಕೆ ತುಂಬಾ ಕಷ್ಟ ಆಯ್ತಿತ್ತು, ತುಂಬಾ ಸುಡ್ತಿತ್ತು. ಆದರೆ ಎಲ್ಲ ಕಡೆ ಈ ಥರ ಮ್ಯಾಟ್ ಹಾಕಿದ್ದಾರೆ, ಬಟ್ ಮ್ಯಾಟ್ ಮೇಲೂ ನಮಗೆ ಸಿಕ್ಕಾಬಡೆ ಕಾಲು ಸುಡ್ತಿತ್ತು. ಇಲ್ಲಿ ಸೂರ್ಯನ ದೇವಸ್ಥಾನದಲ್ಲೂ ಕೂಡ ಊಟ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಾನು ಫೋಟೋಸ್ ವೀಡಿಯೋಸ್ ಏನೂ ಮಾಡಿಲ್ಲ, ಬಿಕಾಸ್ ಇಲ್ಲಿ ಫೋಟೋಸ್ ಅಲೋ ಇರಲಿಲ್ಲ. ಆ್ಯಂಡ್ ಸೂರ್ಯನ ದೇವಸ್ಥಾನದಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳೂರಿಗೆ ಬಂದಿದ್ದೀವಿ. ಮಂಗಳೂರಿನಲ್ಲಿ ನಾವು ರೆಡ್ ರಾಕ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದು. ಇದು ಬೀಚ್ಗೆ ತುಂಬ ವಾಕೇಬಲ್ ಡಿಸ್ಟೆನ್ಸ್ನಲ್ಲಿತ್ತು. ನಮ್ಮ ರೂಮಲ್ಲಿ 1 ಡಬಲ್ ಕಾಟು, 1 ಸಿಂಗಲ್ ಕಾಟು, ಹಾಗೆ 2 ಸೋಫಾ ಕೂಡ ಪ್ರೊವೈಡ್ ಮಾಡಿದರು. ಪರ್ ಡೇ ಬಂದು ಜಸ್ಟ್ 3000 rupees. ಹೋಟೆಲ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ನಾವು ಬೀಚ್ ಹತ್ರ ಕೂಡ ಬಂದ್ವಿ. ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಹೋಟೆಲ್ಗೂ ಬೀಚ್ಗೂ. ನನ್ನಿಬ್ಬರು ಮಕ್ಳಿಗೂ ಕೂಡ ಫಸ್ಟ್ ಟೈಮ್ ಇದು ಬೀಚ್ ಎಕ್ಸ್ಪೀರಿಯೆನ್ಸು. ನೋಡಬೇಕು ಹೇಗೆ ಎಂಜಾಯ್ ಮಾಡ್ತಾರೆ ಅಂತ. ತುಂಬ ಎಕ್ಸೈಟಿಂಗ್ ಅನಿಸ್ತಾ ಇದೆ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡೋದಕ್ಕೆ. ಚೀಚು ಆಯ್ Wow, so nice. ನಾವು ಬೀಚಿಗೆ ಬಂದಾಗ ಅರೌಂಡ್ 4 o'clock ಆಗಿತ್ತು. 4 o'clockಯಿಂದ 6:30 ತನಕ ನಾವು ತುಂಬ ಎಂಜಾಯ್ ಮಾಡಿದ್ವಿ.
ಆ್ಯಕ್ಚುಲಿ ಬೀಚ್ನಲ್ಲಿ ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಕೆಲವರೆಲ್ಲ ತಿಂದ್ಬಿಟ್ಟು ಪೇಪರ್ಸ್ ಎಲ್ಲ ಎಸಿತಾರಲ್ಲ, ಆ ಥರ ಎಲ್ಲ ಏನೂ ಮಾಡಿಲ್ಲ. ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ನಾವು ಮಾಡಿದ್ದು ಹೋಟೆಲ್ಗೂ ಬೀಚ್ಗೂ 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇದ್ದಿದ್ದು. ನಮಗೆ ಸನ್ಸೆಟ್ ನೋಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಕ್ಲೌಡಿ ಆಗೋಯಿತು. ಸನ್ಸೆಟ್ ನೋಡೋದೇ ಮಿಸ್ ಮಾಡ್ಕೊಂಡ್ಬಿಟ್ವಿ. ಬೀಚ್ ಸೈಡೆಲ್ಲ ಸನ್ಸೆಟ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ, ಅದೊಂದು ಮಿಸ್ ಆಯಿತು. ಅಲ್ಲಿ ನೋಡು ಆ್ಯಂಡ್ ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಹೋಟೆಲ್ನಲ್ಲೇ ಮಾಡಿಕೊಂಡು ನಾವು ರೂಮ್ನ ವೆಕೇಟ್ ಮಾಡಿದ್ವಿ. ಆನ್ ದ ವೇ ನಾವು ಕೊರಗಂಜ ದೇವಸ್ಥಾನನ ವಿಸಿಟ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಊರಿಗೆ ಹೋಗಿ ಮಂಡೇ ಮಾರ್ನಿಂಗ್ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಓಡ ಮಾಡಿಸಿರೋದ್ರಿಂದ ತಲೆಗೆ ಮುತ್ಕೊಡೋಕ್ಕೆ ಒಂಥರ ಖುಷಿ ಆಗುತ್ತೆ ನಮಗೆಲ್ಲ. ಬಟ್ ಅವಳು ತುಂಬ ಇರಿಟೇಟ್ ಮಾಡ್ಕೊತಾ ಇದ್ದಾಳೆ. ನನ್ನ ಅಗ್ನಿ ಮಗ ಮುತ್ಕೊಡ್ತಿದ್ರೆ ಅವಳು ಇರಿಟೇಟ್ ಆಗ್ತಿದೆ ಅವಳಿಗೆ ತುಂಬ. ಸಾಫ್ಟ್ ಆಗಿದೆ, ಸಾಫ್ಟ್ ಆಗಿದೆ. ಏನೋ ಅಂದ್ಲು. ಆ್ಯಂಡ್ ಫೈನಲಿ ನಾವು ಕೊರಗಂಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಿರೋದು ಪುತ್ತೂರಿನಲ್ಲಿ. ಆ್ಯಕ್ಚುಲಿ ನಾವು ಇದು ಮೇನ್ ಟೆಂಪಲ್ ಅಂದ್ಕೊಂಡು ಬಂದ್ವಿ, ಬಟ್ ಈಗ ನಾವು ಏನು ವಿಡಿಯೋದಲ್ಲಿ ಬರ್ತಿದೆಯಲ್ಲ ಇದು ಮೇನ್ ಟೆಂಪಲ್ ಅಂತೆ. ಆ ಕೊರಗಜ್ಜ ದೇವಸ್ಥಾನಕ್ಕೂ ಈ ಕೊರಗಜ್ಜ ದೇವಸ್ಥಾನಕ್ಕೂ ತುಂಬ ಹತ್ತಿರನೇ ಇದೆ. ಇದು ಮೇನ್ ಟೆಂಪಲ್ ಅಂತ ಹೇಳಿದ್ರು ನಮಗೆ. ಎಲೆ ಅಡಿಕೆ ಮತ್ತು ಚಕ್ಲಿ ಹಾಗೆ ಒಂದು ಡ್ರಿಂಕ್ಸ್ ಬಾಟಲ್ ಅಲ್ಲೇ ಮಾರ್ತಿರ್ತಾರೆ. ನಾವು ತೊಗೊಂಡು ಕೊಟ್ಟು ನಮಗೇನು ಬೇಕು ಕೇಳಿಕೊಂಡ್ರೆ ಆಗತ್ತೆ ಅಂತ ಅಂತಾರೆ. ದೇವಸ್ಥಾನ ಎಲ್ಲ ಕಂಪ್ಲೀಟ್ ಮಾಡೋಷ್ಟೊತ್ತೆ ಆಫ್ಟರ್ನೂನ್ ಆಯಿತು. ಸೊ ನಾವಿಲ್ಲಿ ಮಚ್ಲಿ ಅನ್ನೋ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡ್ವಿ. ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಕಂಪ್ಲೀಟ್ ಫಿಶ್ ಐಟಮ್ಸೇ ಇರುತ್ತೆ. ನಾವು ಫಿಶ್ ಥಾಲಿ ತೊಗೊಂಡಿದ್ವಿ. ಇಲ್ಲಿ ಊಟ 3:30 ಲಾಸ್ಟ್ ಅಂತೆ. ನಾವು ಹೋಟೆಲ್ ವಿಸಿಟ್ ಮಾಡಿದಾಗ 3 o'clock ಆಗಿತ್ತು. ಅದರಿಂದ ನಮಗೆ ಸ್ವಲ್ಪ ಐಟಮ್ಸ್ ಎಲ್ಲ ಸಿಕ್ತು. ಊಟ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಯಾರಾದರೂ ಮಂಗಳೂರು ವಿಸಿಟ್ ಮಾಡಿದ್ರೆ ಈ ಹೋಟೆಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಪ್ರೈಸಸ್ ಎಲ್ಲ ರೀಸನೇಬಲ್ ಆಗಿದೆ. ಯಾರಾದರೂ ಮಂಗಳೂರು ವಿಸಿಟ್ ಮಾಡಿದ್ರೆ ಈ ಹೋಟೆಲ್ನಲ್ಲಿ ಒಂದು ಸಲ ಫುಡ್ ಟ್ರೈ ಮಾಡಿ. ಈಗ ಟೈಮ್ ಬಂದು 9 o'clock ಆಗಿದೆ. ನಾವು ಹಾಸನ್ ರೀಚ್ ಆದ್ವಿ. ಇಲ್ಲಿ ಹಾಸನಲ್ಲೇ ಊಟ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಆಲೂರ್ಗೆ ಹೋಗೋದು ಲೆಫ್ಟ್ ಆ್ಯಂಡ್ ಹಾಸನ್ನಲ್ಲಿ ನಾವು ಸುವರ್ಣ ಗೇಟ್ ಅನ್ನೋ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ನಾನ್ ವೆಜ್ ಊಟ ಮಾಡ್ಕೊಂಡ್ವಿ. ಇಲ್ಲೂ ಕೂಡ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಸನ್ನಲ್ಲಿ ಯಾವ್ದಾರ ಬೆಸ್ಟ್ ಹೋಟೆಲ್ ಟ್ರೈ ಮಾಡಬೇಕಂದ್ರೆ ಈ ಹೋಟೆಲ್ನ ಕೂಡ ವಿಸಿಟ್ ಮಾಡ್ಬೋದು ನೀವೆಲ್ಲ. ಲಾಸ್ಟ್ನಲ್ಲಿ ಕೆಲವೊಂದು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗೋಷ್ಟೊತ್ತೆ 11:30 ಆಗಿತ್ತು.
ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.